ನಾವು ಹೇಳ್ಕೊಟ್ಟಾಗ ಹೇಳಿದ್ರೆ ತಲೆಗಳು ನಮ್ಮ ಶರೀರದಲ್ಲೇ ಉಳ್ಕೊಳ್ಳುತ್ತಪ್ಪ. ಸುಪ್ರಭಾತವು ನಿನಗೆ ಓ ಹಿರಣ್ಯ. ಸುಪ್ರಭಾತವು ನಿನಗೆ ಓ ನಾರಾಯಣ. ನಮ್ಮ ಹೆಣ ಇಳಿಯ ಕೆಳಗೆ. ದೇವರು ನೋಡಿ, ನಾವು ಭಕ್ತ ಪ್ರಹ್ಲಾದನ ಪಾಠಶಾಲೆಗೆ ಬಂದ್ವಿ. ಯಾಕೆ ಪ್ರಹ್ಲಾದನ ಪಾಠಶಾಲೆ ಅಂತ ಇಷ್ಟು ಖುಷಿಯಾಗಿ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಪ್ರಹ್ಲಾದ ಕಲಿತಂತಹ ಜಾಗ, ಅವನು ಅಕ್ಷರವನ್ನು ಬರೆದಂಥ ಜಾಗ, ಅವನು ಬರೆದಿರೋ ಅಕ್ಷರ ಕಣ ಕಣ ಈ ಜಾಗದಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ನಿಮಗೊಂದು ಕತೆ ಹೇಳ್ತೀನಿ ಕೇಳಿ. ಹಿರಣ್ಯಕಶಿಪು ಮಗ ಭಕ್ತ ಪ್ರಹ್ಲಾದ. ಆ ಭಕ್ತ ಪ್ರಹ್ಲಾದನಿಗೆ ಹರಿ ಅಂದರೆ ಅತ್ಯಂತ ಪ್ರೀತಿ, ವಿಶ್ವಾಸ, ಭಕ್ತಿ, ಎನರ್ಜಿ. ಅವನ ಜೀವನ, ಬದುಕು, ಉಸಿರೇ ಹರಿ 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 ಅನ್ನೋದು. ಆದರೆ ತದ್ವಿರುದ್ಧ ಹಿರಣ್ಯಕಶಿಪು, ನಾನೇ ದೇವರು, ಇಡೀ ಜಗತ್ತೆಲ್ಲ ನನ್ನೇ ಪೂಜೆ ಮಾಡಬೇಕು ಅನ್ನೋ ದುರಾಸೆ, ದುರಹಂಕಾರ, ರಾಕ್ಷಸೀ ಕೃತ್ಯ ಇದ್ದಿದ್ದು ಹಿರಣ್ಯಕಶಿಪುವಿನಲ್ಲಿ. ತನ್ನ ಮಗನೇ ಹರಿ ಅಂದರೆ ಸುಮ್ಮನೆ ಬಿಡ್ತಾನಾ? ಸಾಕು. ಏನು ನೀವು ಅವನಿಗೆ ಹೇಳಿಕೊಟ್ಟದ್ದು? ಅವನೇನೇನೋ ಪ್ರಯತ್ನ ಪಟ್ಟ, ಏನೇನೋ ಸಾಧನೆಗಳನ್ನು ಮಾಡ್ದ ಅವನ್ನ ಭಕ್ತ ಪ್ರಹ್ಲಾದನನ್ನು ಹರಿನಾಮಸ್ಮರಣೆಯಿಂದ ಅವನ್ನ ಬಿಡಿಸ್ಬೇಕು ಅಂತ. ಆ ಕಥೆ ಎಲ್ಲ ನಿಮಗೆ ಗೊತ್ತಿದೆ. ಅದಾದ್ಮೇಲೆ ಅವ್ನು ಬಿಡಲಿಲ್ಲ. ನಮ್ಮಲ್ಲಿ ಹರಿಭಕ್ತರಿಗೆ ಕೊಡುವ ಸನ್ಮಾನ ಸಮಾರಂಭವನ್ನು ತೋರಿಸಿದರು. ಆನೆಯಿಂದ ತಲೆಯನ್ನು ತುಳಿಸೋಕ್ಕೆ ಪ್ರಯತ್ನ ಪಟ್ಟರು, ಅದೂ ಆಗಲಿಲ್ಲ. ಕೊನೆಯದಾಗಿ ಅವನ್ನ ಸಂಹಾರ ಮಾಡಿಬಿಡೋಣ ಅಂಥೇಳಿ ಸೈನಿಕರೊಂದಿಗೆ ಅವನಿಗೆ ಆದೇಶವನ್ನು ಕೊಡ್ತಾನೆ, ಭಕ್ತ ಪ್ರಹ್ಲಾದನನ್ನು ಹತ್ಯೆ ಮಾಡಿಬಿಡಿ, ಅವರು ಬೆಟ್ಟದಿಂದ ತಳ್ಳಿಬಿಡ್ತಾರೆ ಅಂತ ಹೇಳಿದಂಥ ಕತೆ ಕೇಳಿದಿರಲ್ಲ. ಪ್ರಹ್ಲಾದ, ಈ ಕಂದಕದಲ್ಲಿ ಬಿದ್ದು ವೃಥಾ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ. ತಳ್ಳುವಂಥ ಜಾಗನೇ ಇದು. ಇದೇ ಮಂದಿರದ ಮೇಲ್ಭಾಗದಲ್ಲಿ ಅಂದರೆ ನೋಡಿ, ಕ್ರಾಸಾಗಿ ಬೆಟ್ಟ ಹೋಗಿದೆಯಲ್ಲ, ಆ ಬೆಟ್ಟದ ಮೇಲ್ಗಡೆಯಿಂದ ಭಕ್ತ ಪ್ರಹ್ಲಾದನ ನೂಗ್ತಾಗ ಗುಹೆ ಒಳಗೆ ಬೀಳ್ತಾನೆ. ಅವಾಗ ಶುಕ್ರಾಚಾರ್ಯರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ, ಅವನಿಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ. ಆ ಕ್ಷಣದಿಂದ ಭಕ್ತ ಪ್ರಹ್ಲಾದ ಇಲ್ಲಿ ಶುಕ್ರಾಚಾರ್ಯರ ಗರಡಿಯಲ್ಲಿ ಅಭ್ಯಾಸವನ್ನು ಮಾಡ್ದ. ಹಾಗಾಗಿ ಇದು ಪ್ರಹ್ಲಾದನ ಪಾಠಶಾಲೆ ಅಂತ ಕರೀತಾರೆ. ಆಗಿನ ಅಕ್ಷರಗಳೆಲ್ಲ ಅಕ್ಷರ ರೂಪದಲ್ಲಿ ಕಾಣಿಸುತ್ತೆ. ಇನ್ನೂ ಸ್ಪಷ್ಟವಾಗಿ ನಿಮ್ಗೆ ಆ ಕಡೆ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ. ನೋಡಿ, ನಮ್ಮ ಕೈ ರೇಖೆಯನ್ನು ನೋಡಿದ್ರೆ ಕೈಯಲ್ಲಿ ಹೇಗೆ ರೇಖೆಗಳಿರುತ್ತೋ ಹಾಗೆ ಇಡೀ ಬಂಡೆಗಳಲ್ಲಿ ರೇಖೆಗಳಿದೆ. ನೋಡಿ, ಇಲ್ಲೆಲ್ಲ ಅಕ್ಷರಗಳು ಕಾಣಿಸುತ್ತೆ. ಇದೆಲ್ಲ ಪ್ರಹ್ಲಾದ ಬರೆದಂಥ ಅಕ್ಷರಗಳು ಅಂತ ಹೇಳ್ತಾರೆ. ತುಂಬ ನೀವು ಎಲ್ಲಿ ನೋಡಿದ್ರು ನೋಡಿ, ಓಲಿ ಇದೊಂದು ಪ್ರಾಕೃತಿಕ ಅನ್ನೋದಕ್ಕೆ ಎಲ್ಲಿ ನೋಡಿದ್ರು ಗೀಚಿರೋದೇ ಕಾಣಿಸ್ತಿದೆ. ಕಾಲ ಘಟ್ಟಕ್ಕೆ ಹೇಗೆ ನಾವು ಬದಲಾವಣೆ ಆಗ್ತಾ ಹೋಗುತ್ತೋ ಅದೇ ಥರನೇ ಆಗಿನ ಲಿಪಿಗಳು, ಆಗಿನ ಅಕ್ಷರಗಳು ಕೂಡ ಬೇರೆ ಥರದಲ್ಲಿತ್ತು. ಆ ನಂತರದಲ್ಲಿ ಬೇರೆ ಆಯಿತು. ನೋಡಿ, ಶುಕ್ರಾಚಾರ್ಯರು ಇಲ್ಲಿ ವೇದಾಭ್ಯಾಸವನ್ನು ಮಾಡ್ತಾ ಅವರು ಗುರುಕುಲವಾಗಿ ಮಾಡ್ಕೊಂಡಿದ್ದಂತಹ ಜಾಗ. ಈಗ ವ್ಯೂಸ್ ಹೆಂಗೆ ಕಾಣುತ್ತೆ ಏನು, ನಿಜವಾಗ್ಲೂ ನೀವು ದೂರದಿಂದ ನೋಡಿಬಿಟ್ರೆ ನಿಜವಾಗ್ಲೂ ಈ ಥರ ಬೆಟ್ಟದ ಮೇಲೆ ಇಷ್ಟೊಂದು ಸಮತಟ್ಟಾಗಿದೆಯಾ ಅಂತ ಅನಿಸ್ಬಿಡುತ್ತೆ. ನೀವು ಅರಮನೆ ಅಂದ ತಕ್ಷಣ ಸಿನಿಮಾದಲ್ಲಿ ತೋರಿಸೋಂಥ ಅರಮನೆ ಅಲ್ಲ. ಹಿರಣ್ಯಕಶಿಪು ಇದ್ದಿದ್ದು ಇದೇ ಥರನೇ ಪ್ರಾಕೃತಿಕವಾಗಿ ನಿರ್ಮಾಣ ಇದ್ದಂಥದ್ರನ್ನೇ ಬಳಸ್ಕೊಂಡು ಅವನು ಅದನ್ನು ಸ್ವಲ್ಪ ಕಂಬಗಳನ್ನ ಹಾಕ್ಕೊಂಡು ಮಾಡಿದ್ದ ಅರಮನೆ ಥರ. ಅರಮನೆ ಅಂದರೆ ಟಿ ವಿಲಿ ತೋರಿಸೋ ಥರ ಇಲ್ಲ, ವಜ್ರ ವೈಡೂರ್ಯ, ಬೆಳ್ಳಿ, ಬಂಗಾರ, ಚಿನ್ನ, ಮುತ್ತು, ರತ್ನಗಳಿಂದ ಮಾಡಿರೋಂಥದ್ದಲ್ಲ. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿದೆ. ಈ ಥರದ್ದು ಈ ಬೆಟ್ಟಗಳಲ್ಲಿ ಇನ್ನೂ ಎಷ್ಟು ಕಡೆ ಇದೆಯೋ ಗೊತ್ತಿಲ್ಲ. ಇಂಥ ಜಾಗಗಳನ್ನು ಹುಡುಕಿ ಆವಾಗಿನ ಕಾಲದಲ್ಲೆಲ್ಲ ಪ್ರಾಕೃತಿಕವಾಗಿ ಮಾಡ್ಕೊತಿದ್ರು. ಹಾಗೆ ಶುಕ್ರಾಚಾರ್ಯರು ಈ ಜಾಗವನ್ನು ಪಾಠಶಾಲೆಯಾಗಿ ಮಾಡ್ಕೊಂಡಿದ್ರು. ಈ ಸರೌಂಡಿಂಗೆಲ್ಲ ರಾಕ್ಷಸರ ಅವಳಿನೇ ಇದ್ದಿದ್ದಲ್ವ, ಹಿರಣ್ಯಕಶಿಪು ರಾಕ್ಷಸ, ಅವನ ಅಧೀನದಲ್ಲಿತ್ತಲ್ವ. ಹಾಗಾಗಿ ಶುಕ್ರಾಚಾರ್ಯರು ಅಸುರರಿಗೆ ಗುರು ಅವನು. ಹಂಗಾಗಿ ಅವನಿಗೆ ಇಲ್ಲೊಂದು ಅವಕಾಶ ಕೊಟ್ಟಿದ್ರು. ಇಲ್ಲಿ ಅಲ್ಲದ ಇಲ್ಲಿ ಜಾರ್ಕೊಂಬಂದಿದ್ದ ಜಾಗ, ಮೇಲ್ಗಡೆಯಿಂದ ತಳೆದಾಗ ಇಲ್ಲಿ ಗುಹೆ ಇದೆ. ಈ ಗುಹೆ ಒಳಗಡೆ ಬಂದು ಬೀಳ್ತಾನೆ. ಅವಾಗ ನರಸಿಂಹದೇವರನ್ನ ಇಟ್ಕೊಂತಾರೆ. ಇಟ್ಕೊಂಡ್ಮೇಲೆ ಅದು ಏನಾಗುತ್ತೆ, ಅವಾಗ ಇಲ್ಲಿ ಇದು ಶುಕ್ರಾಚಾರ್ಯರ ವೇದ ಪಾಠಶಾಲೆ. ಇದು ಶುಕ್ರಾಚಾರ್ಯರು ಇದಾರಲ್ಲ, ಅವರು ಕಲಿಸಿದಂಥ ವೇದ ಪಾಠಶಾಲೆ. ಅವರು ಇಲ್ಲಿ ಸಾಕಿ ಪ್ರಹ್ಲಾದನನ್ನ ಸಂರಕ್ಷಣೆ ಮಾಡ್ತಾರೆ. ಅಮ್ಮ ದೇವ್ರೇ ಪರಮಾತ್ಮ, ನೋಡಿ ಇಲ್ಲಿ ಕಾಣಿಸುತ್ತಾ?
ಯೋಗ ನರಸಿಂಹಸ್ವಾಮಿ. ಅಲ್ಲೇನು ಗುಹೆ ನೋಡಿದ್ರಿ, ಆ ಗುಹೆಯ ಮುಖಾಂತರ ಪ್ರಹ್ಲಾದ ಬಂದು ಒಳಗಡೆ ಬೀಳ್ತಾನೆ. ಅವಾಗ ನರಸಿಂಹದೇವರು ಸ್ವತಃ ಶುಕ್ರಾಚಾರ್ಯರಿಗೆ ಅವನ ಜವಾಬ್ದಾರಿಯನ್ನು ವಹಿಸಿ ಇದೇ ಪಾಠಶಾಲೆಯಲ್ಲಿ ಪ್ರಹ್ಲಾದ ಕಲಿತಾನೆ. ಹಂಗಾಗಿ ಇದನ್ನು ಪ್ರಹ್ಲಾದನ ಪಾಠಶಾಲೆ ಅಂತ ಕರೀತಾರೆ. ಪ್ರಹ್ಲಾದ ಬೆಳೆದು ದೊಡ್ಡವರಾಗಿದ್ದು ಇದೇ ಜಾಗದಲ್ಲಿ, ವಿದ್ಯೆ ಕಲಿತಿದ್ದು ಇದೇ ಜಾಗದಲ್ಲಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮೊಂದಿಗೆ ಹಾಜರಾಗ್ತೀನಿ. ಧನ್ಯವಾದ. ಶ್ರೀ ಚರಣ ಸೇವಕ.